ಕೊಟ್ಟಿಗೆ ಬಿಲ್ ಪಾವತಿಗೆ ಆಗ್ರಹಿಸಿ ತಾಲೂಕು ಪಂಚಾಯತ್ ಮುಂದೆ ದನಗಳು ಕಟ್ಟಿ ರೈತರ ಆಕ್ರೋಶ. ಹುಲಸೂರು ಕೊಟ್ಟಿಗೆ ನಿರ್ಮಾಣ ಕಾಮಗಾರಿಯ ಬಾಕಿ ಬಿಲ್ ಪಾವತಿಸದ ಹಿನ್ನೆಲೆಯಲ್ಲಿ ಆಕ್ರೋಶಗೊಂಡ ರೈತರೊಬ್ಬರು ತಮ್ಮ ಜಾನುವಾರುಗಳನ್ನ ನೇರವಾಗಿ ತಾಲೂಕು ಪಂಚಾಯತ್ ಕಚೇರಿ ಆವರಣಕ್ಕೆ ತಂದು ನಿಲ್ಲಿಸಿ ವಿನೂತನ ಪ್ರತಿಭಟನೆ ನಡೆಸಿದ ಘಟನೆ ತಾಲೂಕಿನ ಬೇಲೂರು ಗ್ರಾಮದಲ್ಲಿ ಗುರುವಾರ ನಡೆದಿದೆ. ಬೇಲೂರು ಗ್ರಾಮದ ರೈತ ಅಪ್ಪ ಸಾಬ್ ಮಡಿಕೆಯವರು ತಾವು ನಿರ್ಮಿಸಿರುವ ರೈತ ಕೊಟ್ಟಿಗೆಯ ಬಿಲ್ ಹಲವು ವರ್ಷಗಳಿಂದ ಬಾಕಿ ಉಳಿದಿದ್ದು ಈ ಕುರಿತು ಗ್ರಾಮ ಪಂಚಾಯತ್ ಹಾಗೂ ತಾಲೂಕು ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ಹಲವು ಬಾರಿ ತಂದರೂ ಯಾವುದೇ ಕ್ರಮ ಕೈಗೊಳ್ಳದ ಹಿನ್ನೆಲೆಯಲ್ಲಿ ಪ್ರತಿಭಟನೆಗೆ ಮುಂದಾಗಿರುವುದಾಗಿ ತಿಳಿಸಿದ್ದಾರೆ. ಆದಿತ್ಯ ಗಜರಿ, ಚಿಕ್ಕ ನ್ಯೂಸ್ ಕನ್ನಡ, ಹುಲಸೂರು. ಸರ್ ನಿಮ್ಗೆ ಫೋನ್ ಹಚ್ತಾರೆ, ಮೆಸೇಜ್ ಹಾಕ್ತಾರೆ, ಆಮೇಲೆ ಫೋನ್ ಹಚ್ತಾ ಅಂತೇಳಿ ನೀವು ಫೋನ್ ಹಚ್ಚಿ ಸರ್ ಮನೆ ಮೆಸೇಜ್ ಹಾಕ್ತಾರೆ. ಮೆಸೇಜ್ ಹಾಕ್ಲಾ ಬರ್ತೀವಿ ರೈತರಿಗೆ ಮೆಸೇಜ್ ಅವರೇ ಹಾಕ್ಯಾರ ಸರ್. ನಾವು ಫೋನ್ ಹಚ್ತಾರೆ ಅವರೇ ಹಚ್ಚಾರ ಸರ್. ಮೆಸೇಜ್ ಹಾಕಿದ್ರಿ ನೀವು ಅವ್ರ ಗಮನಕ್ಕೆ ತಂದಿಲ್ಲ ಅಂತ ನೀವು ಅವ್ರ ಗಮನಕ್ಕೆ ಹೇಳ್ತಾರಲ್ರಿ. ಒಂದ್ ಬೇಗಿಲ್ಲ ಸರ್, 3 ಫೈಲ್ ಅವ ರೈತರದ್ದು ಹೊಟ್ಟೆ ಸರ್. ಇದು ಹಾಂಗ್ ಮಾಡಲ್ರಿ, ಸ್ಪಾಟ್ ಮೇಲೆ ಇದ್ರು ಮಾಡ್ರಿ, ಏನ್ರ ಒಳಗೆ ಏನ್ರ ಕಲ್ತಿದ್ರು ಮಾಡ್ಬಾರ್ದು ನೀವು. ಹೊಟ್ಟೆ ಸ್ಪಾಟ್ ಮೇಲೆ ನೋಡ್ರಿ, ಸೀದಾ ಸರ್ ಸ್ಪಾಟ್ ಮೇಲೆ ನೋಡಿ ಏನಾರ ಓಕೆ ಇದ್ರೆ ಮಾಡಿ. ಇದು ವರ್ಕ್ ಕರೆಕ್ಟ್ ಆಗಿ ಎಲ್ಲ ಬೋಗಸ್ ಬಿಲ್ಲವ. ಒಂದ್ CD ವರ್ಕ್ ಆಗಲಿ, ಒಂದ್ CC ರಸ್ತೆ ಆಗಲಿ, ಯಾವ್ದಲ್ಲಿ ಹರೊಂದು ಇದು ಮಟೀರಿಯಲ್ ನಾವು ಯುಎಸ್ ಕಂಪ್ಲೀಟ್ ಮಾಡ್ಯಾವ. ಯುಎಸ್ ನಮ್ಮ ನೋಡ್ತಾ ಬರ್ತಾ ಮಾಡ್ತಾ ಅಂದ್ರು. ಎಲ್ಲರೂ ಬಂದಾರ, ಜೈ ಬಂದಾರ, AW ಬಂದಾರ, ಎಲ್ಲ ಬಂದ ಕರ್ಕೊಂಡು ಒಟ್ಟು ರೆಸ್ಪಾನ್ಸಿಬಲ್ ಮಾಡಿ ಅವ್ರ ರೈತರು. ಈ 3 ವರ್ಷದ ಒಟ್ಟೆ ಒಂದು ಒಟ್ಟು ಬಿಲ್ ಆಗಿಲ್ಲ. ಒಟ್ಟು ಒಂದು 3 ವರ್ಷ 3 ವರ್ಷ ಇದಕ್ಕ ಪೈಲ ಇವಾಗ ಮಾತಾಡ್ರಿ. ಇವಾಗ ಮಾತಾಡಿದ ಇವ ಸಬ್ರಿಗ 5 ವರ್ಷ ಪಾರ್ಟಿಗೆ ತೋರಿಸಿದ್ ಮಾತಾಡಿ ಕೋರ್ಟ್ಗೆ ಜಿಪ್ಗೆ ಸಹ ತೋರಿಸಿದ್ರಿ. ಆಯ್ತಪ್ಪ ಹೇಳ್ತೀನಿ ಒಟ್ಟು ಅದು ಮಾಡಿಲ್ಲ. ಒಟ್ಟು ಇವತ್ತು ಮಾಡ್ತಾ ನಾಳೆ ಬರ್ತಾ ಒಟ್ಟು ಬಿಲ್ಲೇ ಮಾಡಿಲ್ಲ. ಒಟ್ಟು ನಿಮ್ಮ ಲಿಸ್ಟ್ನಾಗ ನೋಡಿದ್ರೆ ಲಿಸ್ಟ್ನಾಗ ಕೇಳಿದ್ರೆ ಏನಂದ್ರು ನಿಮ್ದು ಡಿಲೀಟ್ ಆಗ್ಯಾವ ಅಂತಂದ್ರು. ಡಿಲೀಟ್ ಯಾರು ಮಾಡ್ರಿ ಅವ್ರು ಬರ್ಬೇಕ್ರಿ. ನಮ್ಗೆ ರೂಪಾಯಿ ಬೇಕಿಲ್ಲ ರೀ. ಯಾಕಾಯ್ತು ಏನೋ ಸಮಸ್ಯೆ ಇದೆ, ಏನಾರ ಕಟ್ಟಿಂದ ಏನಾರ ನಮ್ದು ಏನಾರ ಅದಕ್ಕೆ ಇದು ಕಟ್ಟದಾಗ ಏನೋ ತೊಂದರೆ ಆಗ್ಯದ ಅಂದ್ರೆ ಒಟ್ಟೆಲ್ಲ ಬೋಗಸ್ ಬಿಲ್ ನಮ್ಗೆ ಕರೆಕ್ಟ್ ವರ್ಕ್ ಮಾಡಿ ನಮ್ಗೆ ಬಿಲ್ ಮಾಡಲ್ಲ. ಊರಾಗ ಒಂದು ಬಿ ನಾಲಿ ಕರೆಕ್ಟ್ ಇಲ್ಲ, ಒಂದು ಬಿ ಕರೆಕ್ಟ್ ಇಲ್ಲ, ಒಂದು CC ರೋಡ್ ಕರೆಕ್ಟ್ ಇಲ್ಲ. ಏನ್ ಬಿಲ್ 1 ಕರೋಡ್ 40 ಲಕ್ಷ ರೂಪಾಯಿ ಬಿಲ್ ಐತಾರ ಮನ್ ಮಟೀರಿಯಲ್ ಬಿಲ್. ರೈತರೇ ಯಾಕೆ ಹಾಕ್ತಾರಪ್ಪ ಅವರು? ಖಾಸ್ ಮೆಂಬರ್ ನಮ್ದೇ ಭಾಗಲ್ಲ ಅಂದ್ರೆ ಮತ್ತೆ ಸಾರ್ವಜನಿಕ ಇವ್ರು ಮಾಡ್ತಾರೇನು ಹೊಂಟಾರ? ಎಲ್ಲ ರೈತರು ಹೊಂಟ ಸರ್. ಎಲ್ಲರೂ ದಾನಗಳು ತಗೊಂಡು ಹೊಂಟಾರ. ನೀವು ಯಾವ್ರದವ್ರು? ನಮ್ದು ಬೇಲೂರು ಸರ್. ಬೇಲೂರ್ದವ್ರು. ಈಗ ನೀವೇನಲ್ಲತ್ತೀರಿ? ನಾವೇನು ಸರ್, ಅದು ನಮ್ಮದು ಎಲ್ಲ ಮಾಡಿದ್ವಿ ಸರ್. ಎಲ್ಲ ಸ್ಯಾಂಕ್ಷನ್ ಆಗ್ಯಾವ. ಡಿಲೀಟ್ ಮಾಡ್ರೆ ಅದು ಪೂರ ನಮ್ಮ ಸರ್ ಸ್ಯಾಂಕ್ಷನ್ ಮಾಡ್ಕೊಳ್ತೀವಿ ಸರ್. ಸ್ಯಾಂಕ್ಷನ್ ಮಾಡ್ಕೊಳತಕ್ಕ ನಾವು ಇಲ್ಲಿಂದ ಹೋಗಲ್ಲ ಸರ್. ಏತ್ ರಾತ್ರಿ ಆದ್ರೂ ನಾವು ಇಲ್ಲೇ ಹೋರಾಟ ಮಾಡ್ತೀವಿ, ಇಲ್ಲೇ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ ರೀ. ಅಂದ್ರೆ ನಿಮ್ದೆಲ್ಲ ಅಂದ್ರೆ ಕಂಪ್ಲೀಷನ್ ಆಗಿ ಅವೆಲ್ಲ ಕ್ಲಿಯರ್ ಮಾಡ್ರಿ ಅಲ್ಲತ್ತೀರಿ ನೀವು? ಪೂರ A to Z ಸರ್. ಎಸ್ಟಿಮೇಟ್ದಾಗ ಏಟದ ಅಂದ್ರೆ ಎಸ್ಟಿಮೇಟ್ಗಿಂತ ಬಿ 4 ಪಟ್ಟು ಹೆಚ್ಚಿಗೆ ಹೊಡೆದ್ರಿ. ಯಾವ್ದ್ರ ಸಲ ಮಾಡ್ಯಾರಂತ? ಅದು ಯಾವ್ದ್ರ ಕಡೆ ಮಾಡ್ಯಾರ ಅಂತ ಹೇಳಲ್ಲ ಹೋಗ್ಯಾರಿ, ಮ್ಯಾಲಿನವರೇ ಮಾಡ್ಯಾರ ಅಂತಾರ್ರಿ. ಮತ್ತೆ ಅಧಿಕಾರಿಗಳು ನಿಮ್ಗೆ ಏನಂತಿಲ್ಲ? ಅಧಿಕಾರಿಗಳು ಕೇಳಿದ್ರೆ ವರ್ಕ್ ಅಫಿಷನ್ ಹಾಕ್ಯಾರ, ನಮಗೆ ಪುನಃ ಒಬ್ಬರ ಮೇಲೆ ಒಬ್ಬರು ಹಾಕ್ಲತ್ತಾರ. ಅಂದ್ರೆ ಎಷ್ಟು ಜನರದ್ದು ಆಗ್ಯಾರ ನಿಮ್ಮ ಊರಾಗ? ನಮ್ಮ ಊರಾಗ 40 ಜನ ಹಾಕ್ಯಾರ ಸರ್. 40 ಜನದಾಗ ಮತ್ತೆ ಕೇಳಿಲ್ಲ ನೀವು ಅಧಿಕಾರಿಗಳಿಗೆ? ಕೇಳಿದ್ರೆ ಅದು ನಮಗೇನು ಪುನಃ ಮ್ಯಾಲಿನವರೇ ಬಂದು ಹಾಕ್ಯಾರ ಅಂತಾರೆ ಸರ್. ಈ ಎಕ್ಸಿಟ್ ನೀವು ನೋಡ್ರಲ್ಲಿ ಸ್ಪಾಟ್ ಮೇಲೆ ನಮ್ದು ಏನಾರ ಡಿಲೀಟ್ ಇದ್ರೆ ಡಿಲೀಟ್ ಮಾಡ್ಯಾರ. ನಮ್ಮ पूरा A to Z कर सिग्नेचर के साथ पूरा वाले जीपीएस फोटो के साथ पूरा बंद ನೋಡ್ರೆ पूरा ಇದಾರೆ ಎಲ್ಲೋರೆ. जीपीएस फोटो ಅದರಿ पूरा ಇದು. जीपीएस फोटो के साथ पूरा ಎಲ್ಲ ಬಂದ್ ನೋಡ್ರೆ पूरा ಮತ್ ಫುಲ್ ಫೋಕಸ್ ಮಾಡ್ಯಾರಿ. 1 ಕರೋಡ್ ರೂಪಾಯಿ ಮಟೀರಿಯಲ್ ಬಿಲ್ ಹಾಕ್ಯಾರ ಮೊನ್ನೆ ದಿವಸ. पूरा ಹೋಟೆಲ್ಲ पूरा ಜೀರೋ ರೀ, ಒಂದು ಬಿ ಕೆಲಸ ಆಗಿಲ್ಲ. ಅವಾಗ ಮಾಡ್ರೆ ಪಾಪ ರೈತರದಂದ್ರೆ 38,000 ರೂಪಾಯಿ ಒಂದು ಪಟ್ಕಿ ಬಿಲ್ ಹಾಕ್ಲಕ್ಕಾಗಿಲ್ಲ ಇವ್ರದ್ದು. ಬೋಗಸ್ ಅಂದ್ರೆ ಯಾವ ಕೆಲಸ ಬೋಗಸ್ ಮಾಡಿ? ಎಲ್ಲ ಎಟು ರೋಡ್ ಬಿ ಬೋಕಸ್ ಆಗ್ಯಾವ, ನಾಲಿ ಬೋಕಸ್ ಆಗ್ಯಾವ, CD ಬೋಕಸ್ ಆಗ್ಯಾವ, ಪೂರಾ ಬೋಕಸ್ ಆಗ್ಯಾವ. पूरा A to Z ರೀ. ಈಗ ನಮ್ದು ಒಂದು ಗರೀಬ್ ಮಂದಿ ಒಂದು 40,000 ರೂಪಾಯಿ ಕರೆಕ್ಟ್ ಮಾಡಿ ಕೆಲಸ ಅಂದ್ರೆ ಮಾಡಂದ್ರು ಒಬ್ಬರ ಮೇಲೆ ಒಬ್ರು ಹಾಕ್ಲತ್ತಾರ. ಇದು ರೋಜ 10 ಸಲ ಒಳ್ಳೇತೇವ್ರಿ. ಈಗ 1 ವರ್ಷ ಐತಿ ಜೀವತಿಲ್ಲ ಸರ್. 1 ವರ್ಷ ಐತಿ ಜೀವತಿಲ್ಲ ಸರ್. ಇದೀಗ ಎಷ್ಟು ವರ್ಷ ಐತಿ ನೀವು ಕಟ್ಗಿ ಕಟ್ಟಿ? 1 ವರ್ಷ ಐತಿ ಸರ್. ಈಗ 1 ವರ್ಷ ಆಯ್ತು ಇನ್ನ ಒಟ್ಟು ಬಿಲ್ ಮಾಡಕ್ ತಯಾರಿಲ್ರಿ. ಈಗ ಬರೀ ಅಂತ ಪೂರಾ GPS के पाट 7 ಬಂದು ಫೋಟೋ ಎಲ್ಲ ಇಸ್ಕೊಂಡ್ರಿ. 40 by 60 ಸೆಟ್ ಹೊಡಿದ್ರಿ ಪೂರಾ ಒಂದಾಗ. 17 ದನಗಳವ್ರಿ. ಸೊಸೈಟಿ ರೋಜ ಹಾಲು ಹಾಕ್ತೀನಿ ಈಗ. ಸೊಸೈಟಿ ರೋಜ ಹಾಲು ಹಾಕ್ತೀನಿ ರೀ. ರೋಜ 10 ಲೀಟರ್ ಸೊಸೈಟಿಗೆ ಹಾಲು ಕೊಡ್ತೀನಿ ರೀ. ಹೈನುಗಾರಿಕೆ ಅದ ರೀ ನಮ್ಮಲ್ಲಿ. ಪೂರಾ A to Z ಪೂರಾ ಡಾಕ್ಯುಮೆಂಟ್ಸ್ ಕೆ ಸಾಥ್ ಬಂದಿದೆ ರೀ.
ಮತ್ತೀಗ ನಿಮ್ ಸಂಗಟ ಇನ್ನ ಎಷ್ಟು ಜನ ರೈತರ ಹಿಂಗೆ ಅನ್ಯಾಯ ಇನ್ನ 38-40 ಜನ ರೀ ಹಿಂಗೆ ನಿಮ್ಮ ನಮ್ ಸಂಗಟ ಪೂರ ಎಲ್ಲ ಹೊಂಟ್ರಿ ಜರ ವೇಟ್ ಮಾಡ್ತಾರೆ. ಅವ್ರಿಗೆ ಅನ್ಯಾಯ ಆಗ್ಯದ. ಎಲ್ಲರಿಗೆ ಅನ್ಯಾಯ ಆಗ್ಯದ್ರಿ. ಪೂರಾ ಫುಲ್ ಫೋಕಸ್ ಆಗ್ಯದ. ಪೂರಾ ಎ ಟು ಜೆಡ್ ಈ ಮಣ್ಣಿನ 1 crore 40 lakh ರೂಪಾಯಿ ಮಟೀರಿಯಲ್ ಬಿಲ್ ಮಾಡ್ಕೊಂಡ್ರ. ಆದ್ರ ಎಲ್ಲರಿಗೂ ಮಾಡ್ಕೊಂಡ್ರ ಮೆಂಬರ್ಗಳು ಅವ್ರಲ್ಲ. ಒಂದ್ ರೈತನಿಂದ್ರ ಪೂರಾ ಅಪ್ಪುಟ್ ಹಾರ್ಸ್ಯಾರ. ರೈತರು ಕೊಟ್ಟಿಗೆ ಹಾರ್ಸ್ಯಾರ ಪೂರಾ ಅವ್ರಿಗೆ ಅವ್ರದ್ದು ಮಾಡ್ಕೊಂಡ್ರ. ಹಾ ರೀ. ನಿಮ್ಮ ಹೆಸರು ಸರ್? ನಮ್ಮ ಹೆಸರು ಅಪ್ಪು ಮಡಿಕೆ ಬೇಲೂರು. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಸಂಪರ್ಕಿಸಿ 7676474747 ಎಂಡಿ ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ? ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.